ನಮಸ್ಕಾರ ಸ್ನೇಹಿತರೆ, ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ನಾನು ಇನ್ನೂ ಒಂದು ಮಂತು ನಾನು ಜಾಸ್ತಿ ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಇರಲಿಕ್ಕಾಗಲ್ಲ. ಯಾಕಂತಂದರೆ ನನ್ನ ಒಂದು ಎಕ್ಸಾಮ್ಸ್ ಇರೋ ಕಾರಣ ವೀಕ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಬಟ್ ಏನೇ ಒಂದು ಅಪ್ಡೇಟ್ ಬಂದರೂ ಕೂಡ ವಾಟ್ಸಪ್ ಚಾನಲಲ್ಲಿ ನಿಮಗೆ ಎಲ್ಲ ರೀತಿಯಾಗಿ ಅಪ್ಡೇಟ್ ಕೊಡ್ತೀನಿ. ಓಕೆ, ವೀಡಿಯೋ ಮಾಡಲಿಕ್ಕಾಗಲ್ಲ, ಬಟ್ ವಾಟ್ಸಪ್ ಚಾನಲಲ್ಲಿ ನಿಮ್ದು ಏನೋ ಒಂದು ಯಾವುದೇ ಒಂದು ಹೊಸ ಸ್ಕಾಲರ್ಶಿಪ್ ಆಗಿರ್ಬೋದು, ಏನೋ ಒಂದು ಸ್ಕೀಮ್ಸ್ಗಳಿರ್ಬೋದು, ನಿಮ್ಮದು ಎಕ್ಸಾಮ್ ಪರ್ಪಸ್ ಏನೇ ಆಗಿರಲಿ, ನಾನೊಂದು ವಾಟ್ಸಪ್ ಚಾನಲಲ್ಲಿ ನಿಮಗೆಲ್ಲನೂ ಕೂಡ ಅದ್ರ ಡೀಟೇಲ್ಸಾಗಿ ಹೇಳ್ತಿರ್ತೀನಿ. ಓಕೆ, ಈಗ ಒಂದು ಸ್ವಲ್ಪ 5 ಡೇಸ್ ಆಯಿತು, ಯಾವುದೇ ರೀತಿ ಅಪ್ಡೇಟ್ ಮಾಡಿಲ್ಲ ಸ್ಕಾಲರ್ಶಿಪ್ ಬಗ್ಗೆ. ನೋಡಿ, ಈ ಹಿಂದೆ ನಾನು ನಾಳೆ ಭಾಳಷ್ಟು ಸ್ಕಾಲರ್ಶಿಪ್ ಬಗ್ಗೆ ಹೇಳ್ಬಿಟ್ಟಿದ್ದೀನಿ. ಈ ಮಂತು ಆ್ಯಂಡ್ ನವಂಬರ್ ಮಂತಲ್ಲಿ ಏನೆಲ್ಲ ಆ್ಯಕ್ಟಿವ್ ಇದೋ ಎಲ್ಲನೂ ಕೂಡ ಹೇಳಿದ್ದೆ. ಅದಾಗಿ ಕೂಡ ನೋಡಿಲ್ಲ ಅಂತಂದರೆ ಅದನ್ನ ನೋಡ್ಕೊಂಬನ್ನಿ. ಇವಾಗ ಈ ವಿಡಿಯೋದ ಮೇನ್ ಪಾಯಿಂಟಿಗೆ ಬರೋದಂತಂದರೆ, ನೋಡಿ, ನಾಳೆನೇ 2 ಸ್ಕಾಲರ್ಶಿಪ್ದು ಲಾಸ್ಟ್ ಡೇಟ್ ಅನ್ನೋದು ಮುಗಿತಾ ಇದ್ದಾವೆ. ಈಗಾಗಲೇ ಅದನ್ನು ಕೂಡ 2 ಕೂಡ ಆ ವಿಡಿಯೋ ಮಾಡಿದ್ದೆ. ಬಂದುಬಿಟ್ಟು ನಿಮ್ಗೆ ಗೊತ್ತಿರಬೇಕು, ವಿದ್ಯಾಧನ ಆಲ್ ಇಂಡಿಯಾ ಡಿಗ್ರಿ ಪ್ರೋಗ್ರಾಮ್ 2024 ಅಂತ ಬಂದುಬಿಟ್ಟು, ಆ್ಯಂಡ್ ಇನ್ನೊಂದು ಇನ್ಫೋಸಿಸ್ ಫೌಂಡೇಶನ್ ಸ್ಟೆಮ್ ಸ್ಟಾರ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 2024-25 ಅಂತಂದ. ಈ 2 ಸ್ಕಾಲರ್ಶಿಪ್ದು ಈಗಾಗಲೇ 2 ಕೂಡ ವಿಡಿಯೋ ಮಾಡಿದ್ದೆ, ಸಪ್ರೇಟಾಗಿತ್ತು. ಏನೇನೆಲ್ಲ ಎಲಿಜಿಬಿಲಿಟಿ ಇರ್ತದೆ, ಏನೇನೆಲ್ಲ ಕ್ರಿಟೇರಿಯಾ ಇದಾವೆ, ಎಷ್ಟು ಸ್ಕಾಲರ್ಶಿಪ್ ಎಲ್ಲ ಬರ್ತದೆ, ಆ್ಯಂಡ್ ಕೆಲವೊಂದಿಷ್ಟು ಇದು ವಿದ್ಯಾದಾನಕ್ಕೆ ನಿಮ್ಮದು ಎಕ್ಸಾಮ್ಸ್ ಎಲ್ಲ ಕಂಡಕ್ಟ್ ಮಾಡ್ಕೊತಾರೆ, ಅದು ಯಾವ ರೀತಿ ಮಾಡ್ಕೊತಾರೆ, ಯಾವಾಗ ಏನು ಅಂತಲೂ ಕೂಡ ಎಲ್ಲನೂ ಕೂಡ ಡೀಟೇಲ್ಸಾಗಿ ವಿಡಿಯೋ ಮಾಡಿದ್ದೆ. ಓಕೆ, ಸೊ ಹಂಗಾಗಿಬಿಟ್ಟು ವಾಟ್ಸಪ್ ಚಾನಲಲ್ಲಿ ಹೋಗ್ಬಿಟ್ಟು ನೋಡ್ಕೊರೋ ಒಂದು ಟೈಮು ಸಿಗುತ್ತೆ ವಿಡಿಯೋ. ಯಾಕಂದ್ರೆ ಇದು ನನ್ನ ಚಾನಲ್ ನೋಡ್ಕೊತಾರೆ ಅಂತಂದರೆ ವಿಡಿಯೋ ಸೆಕ್ಷನಲ್ಲಿ ಇರ್ತದೆ, ಹೋಗ್ಬಿಟ್ಟು ನೋಡ್ಕೊರೋ. ವಿದ್ಯಾದಾನ ಆ್ಯಂಡ್ ಇನ್ಫೋಸಿಸ್ ಫೌಂಡೇಶನ್ 2 ಕೂಡ ಸ್ಕಾಲರ್ಶಿಪ್ ಬಗ್ಗೆ ಹೇಳಿದ್ದೆ. ಓಕೆ, ಅದೇ ರೀತಿಯಾಗಿ ನಿಮಗೆ ಭಾಳಷ್ಟು ನೀವು ಬಡ್ಡಿ ಫಾರ್ ಸ್ಟಡಿದಲ್ಲಿ ಬಂದುಬಿಟ್ರೆ ಸಿಗ್ತಾವೆ. ಓಕೆ, ಇಲ್ಲಿ ಅಡಾನಿ ಸ್ಕಾಲರ್ಶಿಪ್ ಅಂತ ಕಾಣಿಸ್ತಿದೆ, ಆ್ಯಂಡ್ ಇವು ಬಂದುಬಿಟ್ಟು ಬಟ್ ಅಡಾನಿ ಸ್ಕಾಲರ್ಶಿಪ್ ಬಂದುಬಿಟ್ಟು ನಮ್ಮ ಕರ್ನಾಟಕದವ್ರು ಕೊಡ್ತಾ ಇಲ್ಲ, ಬೇರೆ ಬೇರೆ ಒಂದು ಸ್ಟೇಟವ್ರು ಕೊಡ್ತಾ ಇದ್ದಾರೆ. ಓಕೆ, ಬೇರೆ ಬೇರೆ ನೀವು SSLC ಹುಡುಗರು ಇತ್ತಂದರೆ SSLC ಹುಡುಗರಿಗೆ ಸಪ್ರೇಟು, ಆ್ಯಂಡ್ PUC ಹುಡುಗರು ಇತ್ತಂದ್ರೆ ಅವರು ಕೂಡ ಸಪ್ರೇಟ್ ಇದಾವೆ. ಆ್ಯಂಡ್ ಸ್ಪೆಸಿಫಿಕ್ಕಾಗಿ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಅಂತ ಅಂದ್ಬಿಟ್ಟು, ಇಂಜಿನಿಯರ್ ಸ್ಟೂಡೆಂಟ್ಗೆ ಅಂತ ಒಂದು ಸ್ಪೆಸಿಫಿಕ್ಕಾಗಿ ಬಡ್ಡಿ ಫಾರ್ ಸ್ಟಡಿದಲ್ಲಿ ಭಾಳಷ್ಟು ಸ್ಕಾಲರ್ಶಿಪ್ ಅನ್ನೋ ಇರ್ತವೆ. ನೀವು ಅಪ್ಲೈ ಮಾಡೋಕ್ಕೆ ಏನು ದುಡ್ಡು ಇರಲ್ಲ, ಎಲ್ಲರೂ ಕೂಡ ಫ್ರೀ ಇರ್ತದೆ. ಒನ್ ಟೈಮ್ ಹೋಗ್ಬಿಟ್ಟು ಒಂದು ವಿಸಿಟ್ ಕೊಡಿರಿ. ಓಕೆ, ಯಾರು ಕೂಡ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ಎನಿ ಟೈಮ್ ಹೇಳೋಕ್ಕಾಗಲ್ಲ. ನೀವೇನಾದರೂ ಲಕ್ಕಿ ಆಗಿತ್ತಂದರೆ ಈಗ ಸಾವಿರಾರು ಜನದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಇಬ್ಬರಿಗೆ ಬರ್ತಿರ್ತದೆ. ಅಂಥ ಒಂದು ಸ್ಟೂಡೆಂಟ್ಸಲ್ಲಿ ನೀವು ಕೂಡ ಆಗಿದ್ರೆ ಏನು ಮಾಡ್ತೀರ? ಓಕೆ, ಸೊ ಹಂಗಾಗಿಬಿಟ್ಟು ಅಪ್ಲೈ ಮಾಡಿರಿ ಅಂತ ಹೇಳ್ತೀನಿ. ಆ್ಯಂಡ್ ಅದರಲ್ಲೂ ಬೇರೆ ಈಗ ವಿದ್ಯಾದಾನ ಸ್ಕಾಲರ್ಶಿಪ್ ಅಂದ್ರೆ ಭಾಳಷ್ಟು ಸ್ಟೂಡೆಂಟ್ಸ್ಗೆ ಗೊತ್ತೇ ಇಲ್ಲ ಅದು. ಯಾಕಂತಂದರೆ ಇಷ್ಟು ದಿನ ಅದು ಸಪ್ರೇಟಾಗಿ ಏನಿತ್ತದು ಅಪ್ಲೈ ಮಾಡೋಕ್ಕೆ ಕೊಡ್ತಿದ್ರು. ಬಟ್ ಈ ವರ್ಷ ಏನು ಮಾಡಿದ್ದಾರೆ ಅಂತಂದರೆ ಬಡ್ಡಿ ಫಾರ್ ಸ್ಟಡಿದಲ್ಲಿ ಆ್ಯಡ್ ಮಾಡಿದ್ದಾರೆ. ಸ್ವಲ್ಪ ಜನಕ್ಕೆ ರೀಚ್ ಆಗಿದೆ. ಓಕೆ, ವಿದ್ಯಾದಾನ ಸ್ಕಾಲರ್ಶಿಪ್ಪು ಕೂಡ ಅಪ್ಲೈ ಮಾಡೋಕ್ಕೆ ಈ ವರ್ಷ ಜಾಸ್ತಿ ರೀಚ್ ಆಗಿದೆ. ಬಟ್ ಆದರೂ ಕೂಡ ಅಪ್ಲೈ ಮಾಡಿರಿ, ಎಕ್ಸಾಮ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾರೆ. ಸೊ ಹಂಗಾಗ್ಬಿಟ್ಟು ಅದನ್ನ ಎಕ್ಸಾಮ್ಸ್ ಎಲ್ಲ ಈಸಿ ಪಾಸ್, ಅದೇನು ದೊಡ್ಡ ಮಟ್ಟಿಗೆ ಏನಿರಲ್ಲ. ಆ್ಯಂಡ್ ಇನ್ಫೋಸಿಸ್ ಸ್ಕಾಲರ್ಶಿಪ್ ಮಾತ್ರ ನಿಮಗೆ ಗೊತ್ತಿದೆ, ಅದನ್ನು ಕೂಡ ಡೀಟೇಲ್ಸಾಗಿ ಹೇಳಿದ್ದೀನಿ. ನೋಡ್ಕೊಳ್ಳಿ, ಎನಿ ಟೈಮ್ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ನಿಮ್ಗೆ ಎಲಿಜಿಬಿಲಿಟಿ ಆಗಿತ್ತಂದರೆ ಬಂದರೆ ಬರಬಹುದು. ಓಕೆ, ಏನಾದರೂ ಅಪ್ಡೇಟ್ ಬಂದರೆ ವಾಟ್ಸಪ್ ಚಾನಲ್ ತಿಳಿಸ್ತೀನಿ, ಅದಕ್ಕೋಸ್ಕರ ಹೇಳೋಣ ಅಂತ ನಾವು ವೀಡಿಯೋದವ್ರು ಬಂದಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.